ಅನೇಕರಿಗೆ ರ್ಯಾಂಕ್ ಬರ್ಬೋದು, ಅನೇಕರು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗಬಹುದು. ಹಾಗಿದ್ದರೆ ರ್ಯಾಂಕ್ ಬಾರದೇ ಇದ್ದವರು, ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರದೇ ಇದ್ದವರು ಅಪ್ರಯೋಜಕರು, ನಾವು ಬಂದು ಪ್ರಯೋಜನ ಇಲ್ಲ ಅನ್ನುವ ಭಾವನೆ ಖಂಡಿತ ಬೇಡ ನಿಮಗೆ. ಯಾಕೆ ಗೊತ್ತಾ? ಒಮ್ಮೆ ಪ್ರಕೃತಿಯನ್ನು ನೋಡಿ. ಸೂರ್ಯ ಬಂದಾಗ ಬೆಳಕಾಗ್ತದೆ, ಚಂದ್ರ ಬಂದಾಗ ಬೆಳದಿಂಗಳಿರುತ್ತದೆ, ಮಿನುಗುವ ತಾರೆಗಳು ಆಕಾಶಕ್ಕೆ ಶೋಭೆಯನ್ನು ಕೊಡುತ್ತವೆ. ಹಾಗಂತ ಸೂರ್ಯನ ಬೆಳಕು ಚಂದ್ರನದ್ದಲ್ಲ, ಚಂದ್ರನ ಬೆಳಕು ಸೂರ್ಯನದ್ದಲ್ಲ, ಸೂರ್ಯ ಚಂದ್ರನ ಬೆಳಕು ನಕ್ಷತ್ರದ್ದಲ್ಲ, ನಕ್ಷತ್ರಗಳ ಮಿನುಗುವಿಕೆ ಸೂರ್ಯ ಚಂದ್ರರದ್ದಲ್ಲ. ಹಾಗಂತ ಯಾವುದನ್ನು ಬೇಡ ಅಂತೀರಿ ನೀವು? ಬೇಕಲ್ಲ. ಹಾಗೆ ಕೆಲವು ಸೂರ್ಯನ ಹಾಗೆ ಕಾಣುತ್ತಾರೆ, ಕೆಲವರು ಚಂದ್ರನ ಹಾಗೆ ಕಾಣುತ್ತಾರೆ, ಕೆಲವು ನಕ್ಷತ್ರಗಳ ಹಾಗೆ ಕಾಣುತ್ತಾರೆ. ಹೀಗಿದ್ದಾಗ ಮಾತ್ರ ಆಕಾಶ ಹೇಗೆ ಚೆನ್ನಾಗಿ ಕಾಣಬಲ್ಲದೋ, ಬೇರೆ ಬೇರೆ ಸಾಮರ್ಥ್ಯವುಳ್ಳಂತಹ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಾನುಸಾರ ನಿಮ್ಮ ಜೀವನವನ್ನು ಕಟ್ಟಿದರೆ, ಈ ಭಾರತವನ್ನು ಬೆಳಗುವ ನಕ್ಷತ್ರಗಳಾಗಿ ನೀವು ಕಂಗೊಳಿಸುವುದಾದರೆ, ಈ ಭಾರತಕ್ಕೆ ಬೆಳಕಾಗುವ ಸೂರ್ಯಚಂದ್ರಗಳು ನೀವಾಗುವುದಾದರೆ, ಅದನ್ನು ಕಂಡು ಸಂಭ್ರಮಿಸುವಂತಹ ಸುಂದರ ಮನಸ್ಸುಗಳು ಈ ಜಗತ್ತಿನಲ್ಲಿವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಹೇಳೋದು ಒಂದೇ ಮಾತು, ಯಾವ ಕಾಲಕ್ಕೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಬೇಡಿ. ಮೊಟ್ಟ ಮೊದಲಿನದ್ದು ಬೇಕಾದದ್ದೇ ಅದು. ಮೊದಲನೇದ್ದು ತನ್ನ ಮೇಲೆ ತನಗಿನ ವಿಶ್ವಾಸ. ನನ್ನ ಗುರುಗಳಾದಂತಹ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಯಾವಾಗಲೂ ಒಂದು ಮಾತು ಹೇಳ್ತಿದ್ದರು. ಏನು ಅಂತ ಕೇಳಿದರೆ, ನಮ್ಮನ್ನು ಯಾರೂ ಬಂದು ಕಾಪಾಡುವುದಿಲ್ಲ, ನಮ್ಮನ್ನು ಕಾಪಾಡುವುದು ನಾವು ನಂಬಿದ ದೇವರು ಮತ್ತು ನಮ್ಮ ಆತ್ಮವಿಶ್ವಾಸ ಮಾತ್ರ ಅಂತ.